ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಂಕದಕಟ್ಟೆ ಬಳಿ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ ಮಧ್ಯದಲ್ಲಿ ಒಂದು ಮಹಿಳೆಯ ಸಾವಾಗಿದೆ. ಮಹಿಳೆಯ ಸಾವಿಗೆ ನಿಖರ ಕಾರಣ ಏನಂತ ಏನೂ ತಿಳಿದು ಬಂದಿಲ್ಲ. ಆದರೆ ಏನು ಮೃತ ಮಹಿಳೆ ಸುಮಾರು ಒಂದು 21 ವರ್ಷದ ಮಹಿಳೆ ಇದ್ದಾರೆ. ಇವರಿಗೆ 3 ತಿಂಗಳ ಮುಂಚೆ ಮದುವೆ ಆಗುತ್ತೆ. ಮದುವೆಯಾಗಿ ಗಂಡ ಹೆಂಡತಿ ಮಾತ್ರ ಇಲ್ಲಿ ವಾಸ ಇರ್ತಾರೆ. ಇವರ ಅಪ್ಪ ಅಮ್ಮ ಎಲ್ಲ ಊರಿನಲ್ಲಿ ಇರ್ತಾರೆ. ನಿನ್ನೆ ಬೆಳಗ್ಗೆ ಒಂದು ಸಣ್ಣ ಗಲಾಟೆಯಾಗಿ ಮನೆಯಿಂದ ಹೊರ ನಡೆದ ಮಹಿಳೆ ಮಧ್ಯಾಹ್ನ ಮತ್ತೆ ಬಂದಿದ್ದಾರೆ ಮನೆಗೆ. ಆ ಸಮಯದಲ್ಲಿ ಗಂಡ ಮನೇಲಿರೋದಿಲ್ಲ. ಮತ್ತು ಈ ಒಂದು ಏನು ಮಧ್ಯಾಹ್ನ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮೆಸೇಜನ್ನು ಅವ್ರ ತಾಯಿಗೆಲ್ಲ ಕಳಿಸ್ಬಿಟ್ಟು ನೇಣು ಹಾಕ್ಕೊಂಡಿದ್ದಾರೆ ಅಂಥೇಳಿ ಈಗ ನಮ್ಮ ಏನು ಮೃತ ಮಹಿಳೆಯ ತಾಯಿ ಇದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಾವಿಗೆ ಏನು ಗಂಡ ಮತ್ತು ಗಂಡನ ಅಕ್ಕ ಕಾರಣ ಅಂಥೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋದು ಆಧಾರದ ಮೇಲೆ ಈಗ ನಾವು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ನಡೆಸ್ತೀವಿ. ತನಿಖೆಯಿಂದ ಏನೇನು ಮಾಹಿತಿ ಬರುತ್ತೆ ನಂತರ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಹೌದು ಇದೆ, ಅದನ್ನು ನಾವು ನಿಯಮಾನುಸಾರ ಅದನ್ನು ಸೀಸ್ ಮಾಡಿಕೊಂಡು ಪ್ರೊಸೀಜರ್ ಮಾಡ್ತೀವಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಂಕದಕಟ್ಟೆ ಬಳಿ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ ಮಧ್ಯದಲ್ಲಿ ಒಂದು ಮಹಿಳೆಯ ಸಾವಾಗಿದೆ. ಮಹಿಳೆಯ ಸಾವಿಗೆ ನಿಖರ ಕಾರಣ ಏನಂತ ಏನೂ ತಿಳಿದು ಬಂದಿಲ್ಲ. ಆದರೆ ಏನು ಮೃತ ಮಹಿಳೆ ಸುಮಾರು ಒಂದು 21 ವರ್ಷದ ಮಹಿಳೆ ಇದ್ದಾರೆ. ಇವರಿಗೆ 3 ತಿಂಗಳ ಮುಂಚೆ ಮದುವೆ ಆಗುತ್ತೆ. ಮದುವೆಯಾಗಿ ಗಂಡ ಹೆಂಡತಿ ಮಾತ್ರ ಇಲ್ಲಿ ವಾಸ ಇರ್ತಾರೆ. ಇವರ ಅಪ್ಪ ಅಮ್ಮ ಎಲ್ಲ ಊರಿನಲ್ಲಿ ಇರ್ತಾರೆ. ನಿನ್ನೆ ಬೆಳಗ್ಗೆ ಒಂದು ಸಣ್ಣ ಗಲಾಟೆಯಾಗಿ ಮನೆಯಿಂದ ಹೊರ ನಡೆದ ಮಹಿಳೆ ಮಧ್ಯಾಹ್ನ ಮತ್ತೆ ಬಂದಿದ್ದಾರೆ ಮನೆಗೆ. ಆ ಸಮಯದಲ್ಲಿ ಗಂಡ ಮನೇಲಿರೋದಿಲ್ಲ. ಮತ್ತು ಈ ಒಂದು ಏನು ಮಧ್ಯಾಹ್ನ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮೆಸೇಜನ್ನು ಅವ್ರ ತಾಯಿಗೆಲ್ಲ ಕಳಿಸ್ಬಿಟ್ಟು ನೇಣು ಹಾಕ್ಕೊಂಡಿದ್ದಾರೆ ಅಂಥೇಳಿ ಈಗ ನಮ್ಮ ಏನು ಮೃತ ಮಹಿಳೆಯ ತಾಯಿ ಇದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಾವಿಗೆ ಏನು ಗಂಡ ಮತ್ತು ಗಂಡನ ಅಕ್ಕ ಕಾರಣ ಅಂಥೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋದು ಆಧಾರದ ಮೇಲೆ ಈಗ ನಾವು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ನಡೆಸ್ತೀವಿ. ತನಿಖೆಯಿಂದ ಏನೇನು ಮಾಹಿತಿ ಬರುತ್ತೆ ನಂತರ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಹೌದು ಇದೆ, ಅದನ್ನು ನಾವು ನಿಯಮಾನುಸಾರ ಅದನ್ನು ಸೀಸ್ ಮಾಡಿಕೊಂಡು ಪ್ರೊಸೀಜರ್ ಮಾಡ್ತೀವಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಂಕದಕಟ್ಟೆ ಬಳಿ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ ಮಧ್ಯದಲ್ಲಿ ಒಂದು ಮಹಿಳೆಯ ಸಾವಾಗಿದೆ. ಮಹಿಳೆಯ ಸಾವಿಗೆ ನಿಖರ ಕಾರಣ ಏನಂತ ಏನೂ ತಿಳಿದು ಬಂದಿಲ್ಲ. ಆದರೆ ಏನು ಮೃತ ಮಹಿಳೆ ಸುಮಾರು ಒಂದು 21 ವರ್ಷದ ಮಹಿಳೆ ಇದ್ದಾರೆ. ಇವರಿಗೆ 3 ತಿಂಗಳ ಮುಂಚೆ ಮದುವೆ ಆಗುತ್ತೆ. ಮದುವೆಯಾಗಿ ಗಂಡ ಹೆಂಡತಿ ಮಾತ್ರ ಇಲ್ಲಿ ವಾಸ ಇರ್ತಾರೆ. ಇವರ ಅಪ್ಪ ಅಮ್ಮ ಎಲ್ಲ ಊರಿನಲ್ಲಿ ಇರ್ತಾರೆ. ನಿನ್ನೆ ಬೆಳಗ್ಗೆ ಒಂದು ಸಣ್ಣ ಗಲಾಟೆಯಾಗಿ ಮನೆಯಿಂದ ಹೊರ ನಡೆದ ಮಹಿಳೆ ಮಧ್ಯಾಹ್ನ ಮತ್ತೆ ಬಂದಿದ್ದಾರೆ ಮನೆಗೆ. ಆ ಸಮಯದಲ್ಲಿ ಗಂಡ ಮನೇಲಿರೋದಿಲ್ಲ. ಮತ್ತು ಈ ಒಂದು ಏನು ಮಧ್ಯಾಹ್ನ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮೆಸೇಜನ್ನು ಅವ್ರ ತಾಯಿಗೆಲ್ಲ ಕಳಿಸ್ಬಿಟ್ಟು ನೇಣು ಹಾಕ್ಕೊಂಡಿದ್ದಾರೆ ಅಂಥೇಳಿ ಈಗ ನಮ್ಮ ಏನು ಮೃತ ಮಹಿಳೆಯ ತಾಯಿ ಇದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಾವಿಗೆ ಏನು ಗಂಡ ಮತ್ತು ಗಂಡನ ಅಕ್ಕ ಕಾರಣ ಅಂಥೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋದು ಆಧಾರದ ಮೇಲೆ ಈಗ ನಾವು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ನಡೆಸ್ತೀವಿ. ತನಿಖೆಯಿಂದ ಏನೇನು ಮಾಹಿತಿ ಬರುತ್ತೆ ನಂತರ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಹೌದು ಇದೆ, ಅದನ್ನು ನಾವು ನಿಯಮಾನುಸಾರ ಅದನ್ನು ಸೀಸ್ ಮಾಡಿಕೊಂಡು ಪ್ರೊಸೀಜರ್ ಮಾಡ್ತೀವಿ.